ಆ ನ್ಯೂ ಇಯರ್ ಎಸ್ ಆಲ್ರೆಡಿ ಅರೈವ್ಡ್. ಬಟ್ ಹೋದ ವರ್ಷದಲ್ಲಿ ಹೋದ ರೈಡ್ನ ವೀಡಿಯೋ ಇವಾಗ ಅಪ್ಲೋಡ್ ಮಾಡುವೆನು. ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟ್ ಆಗಿ ವೀಡಿಯೋ ಅಪ್ಲೋಡ್ ಮಾಡಬೇಕಾಗಿದ್ದ ನಾನು ಡ್ಯೂ ಟು ಸಮ್ ರೀಸನ್ಸ್ ಐ ಕುಡಂಟ್. ಎನಿವೇಸ್, ಈ ಒಂದು ವಿಡಿಯೋದಲ್ಲಿ ಐ ವಿಲ್ ಬಿ ರೈಡಿಂಗ್ ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರ್ ಟು ಮ್ಯಾಂಗ್ಳೂರ್ ವಿತ್ ಅಪ್ರಿಲಿಯಾ RS 457. ಸೊ ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಅ ನ್ಯೂ ವಿಡಿಯೋ. ಸೊ ವೆಲ್ಕಮ್ ಫ್ರಮ್ ಬಿದಡಿ. ಸೊ ಈಗ ಬೆಂಗಳೂರಿಂದ ಸುಮಾರು 20-30 ಕಿಲೋಮೀಟರ್ಸ್, ಸರಿ ಗೊತ್ತಿಲ್ಲ, ಆ ದೂರದಲ್ಲಿ ಬಂದಿದ್ದೀನಿ ಈಗ. ಸೊ ಇದೊಂದು ರಿಟರ್ನ್ ಜರ್ನಿ. ಸೊ ಜರ್ನಿ ಸ್ಟಾರ್ಟ್ ಆಗಿದ್ದು ಮಂಗಳೂರಿಂದ ಬೆಂಗಳೂರಿಗೆ. ಸೊ ಡ್ಯೂ ಟು ಸಮ್ ರೀಸನ್ಸ್ ಐ ಹ್ಯಾವಂಟ್ ಮೇಡ್ ದ ವೀಡಿಯೋ. ಅರ್ಧ ವೀಡಿಯೋ ಮಾಡಿದ್ದೆ, ಆದರೆ ಅದರ ನಂತರ ಮಾಡಲಿಲ್ಲ. ಯಾಕಂತೆಲ್ಲ ನಿಮಗೆ ರೋಡಲ್ಲಿ ಹೋಗ್ತಾ ಹೇಳ್ತೀನಿ. ಸೊ ನೀವು ನೋಡ್ಬೋದು, ಆ ಕಡೆ ಅದು ಹೈವೇ, ಬೆಂಗಳೂರು ಮೈಸೂರು ಹೈವೇ. ಅದರಲ್ಲಿ ಟೂ ವೀಲರ್ ಅಲೌ ಇಲ್ಲ. ಹಾಗೆ ಈ ಸೈಡಲ್ಲಿ ಈಗ ಸರ್ವಿಸ್ ರೋಡ್ ಇದೆ. ಹಾಗೆ ಇಲ್ಲೊಮ್ಮೆ ಟೀ ಸ್ಟಾಪ್ ಹಾಕಿದ್ದೀನಿ. ಮೈಸೂರಲ್ಲಿ ಕೆಲವು ಪ್ಲೇಸಸ್ ಇದೆ, ಹಾಗೆ ಮಡಿಕೇರಿಯಲ್ಲಿ ಕೆಲವು ಪ್ಲೇಸಸ್ ಇದೆ. ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಮನೆಗೆ ಹೋಗೋದಂತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನೋಡ್ಬೋದು ಆ ಕಲ್ಲ ಬಂಡೆ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಉಂಟು ಅಂತೇಳಿ. ಅಲ್ಲೂ ಇದೆ, ಇಲ್ಲೂ ಈ ಸೈಡು ಕಾಣ್ತಾ ಉಂಟು. ಓಹೋ, ಅಲ್ಲೊಂದು ದೇವಸ್ಥಾನ ಕಾಣ್ತಾ ಉಂಟು. ಮೇ ಬಿ ಅಲ್ಲಿಗೆ ರೂಟ್ ಇರ್ಬೋದು. ಈ ಬೈಕಲ್ಲಿ ಇಟ್ಕೊಂಡು ಹೋಗ್ಲಿಕ್ಕಾಗಲ್ಲ, ಅದು ಬೇರೆ ಪ್ರಶ್ನೆ. ಜಸ್ಟ್ ಒನ್ ಪಿ ಸ್ಟಾಪ್. ಇದೇನು ಹೈವೇ ಅಲ್ಲ, ಸರ್ವಿಸ್ ರೋಡು, ತೊಂದರೆ ಇಲ್ಲ. ಎಸ್, ದಿಸ್ ಈಸ್ ಹೌ ದ ಬೈಕ್ ಲುಕ್ಸ್. ಟಡಾ, ದ ಸೂಪರ್ ಬೀಸ್ಟ್ ಅಪ್ರಿಲಿಯಾ RS 457 ವಿತ್ ದ ಟ್ವಿನ್ ಸಿಲಿಂಡರ್. ಇದೆಲ್ಲ ಕಂಪ್ಲೀಟ್ ವೀಡಿಯೋ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಜಸ್ಟ್ ಫಾರ್ ಅ ವಾಕ್ ಅರೌಂಡ್ ನಿಮ್ಗೆ ಒಂದು ತೋರಿಸ್ತಿದ್ದೀನಿ ಅಷ್ಟೇ. ನೋಡ್ಬೋದು, ನಂಬರ್ ಪ್ಲೇಟ್ ಬಂದಿದೆ K19, ಮಂಗಳೂರು ರಿಜಿಸ್ಟರ್ಡ್. ಸೊ ಇನ್ನು ನೋಡ್ಬೇಕು ಮ್ಯಾಪಲ್ಲಿ ಈಗ ಟೆಂಪಲ್ ಎಷ್ಟು ದೂರ ಇದೆ ಅಂತೇಳಿ. ಲೆಟ್ಸ್ ಸಿ ದಟ್. ಸೊ ವೆಲ್ಕಮ್ ಬ್ಯಾಕ್. ಈಗ ಬೆಂಗಳೂರಿಂದ ಸುಮಾರು 45 ಕಿಲೋಮೀಟರ್ಸ್ ದೂರದಲ್ಲಿ ಇದ್ದೀನಿ ಈಗ. ಫಸ್ಟ್ ಪ್ಲೇಸ್ ಬಂದುಬಿಟ್ಟು ವೇಣುಗೋಪಾಲ ಸ್ವಾಮಿ ಅಂತೇಳಿ ಟೆಂಪಲ್ ಒಂದು, ಅದಕ್ಕೆ ಈಗ ಹೊರಟಿದ್ದೀನಿ. ಸೊ ನಾನೀಗ ಊರಿಗೆ ಹೋಗ್ಬೇಕಂದ್ರೆ ಮೈಸೂರು ಮೇಲೆ ಹೋಗ್ತೀನಿ ಅಂತ ಡಿಸೈಡ್ ಮಾಡಿದ್ದೆ. ಹಾಗೆ ಕೆಲವು ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಊರಿಗೆ ಹೋಗೋಣ ಅಂತೇಳಿ. ಸೊ ಊರಿಂದ ಬೆಂಗಳೂರು ಬರಬೇಕಾದ್ರೆ ಅರ್ಧ ವೀಡಿಯೋ ಶೂಟ್ ಮಾಡಿದ್ದೆ. ಅದರ ನಂತರ ಮನಸ್ಸು ಬರಲಿಲ್ಲ, ಯಾಕಂದರೆ ರೋಡ್ ಸರಿಲಿಲ್ಲ, ಮೇಯ್ನಾಗಿ ರೋಡ್ ಸರಿಲಿಲ್ಲ. ಇದು ತುಂಬ ಟಯರ್ಡ್ನೆಸ್ ಆಗ್ತಿತ್ತು. ಅದರ ಆ ರೀಸನ್ಗೆ ವೀಡಿಯೋನ ಮಾಡಲಿಕ್ಕೆ ಆಗಲಿಲ್ಲ. ನಾನು ಕಂಟಿನ್ಯೂ ಮಾಡಿಲ್ಲ ವೀಡಿಯೋನ. ಅದು ಮೈನ್ ರೀಸನ್ ಯಾಕಂದರೆ ಸರ್ವಿಸ್ ಮಾಡೋಕ್ಕಿತ್ತು. ಇದು ಗಾಡಿ ತಗೊಂಡು ಫಸ್ಟ್ ಸರ್ವಿಸ್ ಆಗಿರಲಿಲ್ಲ. ಹಾಗೆ ಫಸ್ಟ್ ಸರ್ವಿಸ್ ಮುಗಿಸಿ ಈಗ ರಿಟರ್ನ್ ಹೋಗುವಂಥದ್ದು. ಈಗ ಈ ಗಾಡಿ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ ವೀಡಿಯೋ, ಹೇಗೆ ಎಲ್ಲಿ ತಗೊಳೋದು, ಸೊ ಎಷ್ಟು ಖರ್ಚಾಗಿದೆಲ್ಲ ಅದೆಲ್ಲ ಸಪ್ರೇಟ್ ಒಂದು ವೀಡಿಯೋ ಮಾಡ್ತೀನಿ ಅಂತಿದ್ದೀನಿ. ಹಾಗೆ ಅದರಲ್ಲೆಲ್ಲ ಕವರ್ ಮಾಡ್ತೀನಿ. ಈ ವೀಡಿಯೋದಲ್ಲಿ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋದು, ಹಾಗೆ ಮನೆ ರೀಚ್ ಆಗೋದು ಅಷ್ಟೇ. ಸೊ ಇನ್ನು ಫಸ್ಟ್ ಪ್ಲೇಸ್ ರೀಚ್ ಆಗೋಕ್ಕೆ ಇನ್ನು ಒಂದು 15-20 ಕಿಲೋಮೀಟರ್ಸ್ ಇದೆ. ಸೊ ಬರ್ತಾ ದಾರಿಯಲ್ಲಿ ಫ್ರೂಟ್ ಸಿಕ್ತು. ಸೊ ಪಪ್ಪಾಯ ತಿಂತಿದ್ದೀನಿ. ವೆಲ್ಕಮ್ ಬ್ಯಾಕ್ ಗೈಸ್. ಮೈಸೂರಿದು ಒಂದು ದೇವಸ್ಥಾನ ಎಕ್ಸ್ಪ್ಲೋರ್ ಮಾಡಿದೆ. ಹಾಗೆ ಅದರ ನಂತರ ಡೈರೆಕ್ಟ್ ಮನೆ ಕಡೆಗೆ ಹೊರಟೆ. ನೀವು ನನ್ನ ಕಣ್ಣು ನೋಡಿ ಗೊತ್ತಾಗ್ಬೋದು ನಿಮಗೆ ನಾನು ಎಷ್ಟು ಟಯರ್ಡ್ ಆಗಿದ್ದೀನಿ ಅಂತೇಳಿ. ಹಾಗಾಗಿ ತುಂಬ ಟಯರ್ಡ್ ಆಗಿದೆ. ರೋಡು ಒಟ್ಟಸಿ ಟ್ರಾಫಿಕ್ ಇತ್ತು. ಹಾಗೆ ತುಂಬ ಸತಿ ಸ್ಪೀಡ್ ಬೇಕಾಗಿತ್ತು. ಹಾಗೆ ಆ ರೀಸನ್ಗೆ ಯಾವುದು ಬೇರೆ ಪ್ಲೇಸ್ ಯಾವುದು ಕವರ್ ಮಾಡಿಲ್ಲ. ಈಗ ಮಡಿಕೇರಿಯಿಂದ ಸಮಥಿಂಗ್ 20-30 ಕಿಲೋಮೀಟರ್ಸ್ ದೂರ ಬಂದೆ. ಇನ್ನು ನನಗೆ ನನ್ನ ಊರಿಗೆ ಮಂಗಳೂರಿಗೆ 130 ಕಿಲೋಮೀಟ್ರ್ ಇದೆ. ಸೊ ಇನ್ನೆಲ್ಲೂ ಎಲ್ಲೆಲ್ಲೂ ಪಿಚ್ ಸ್ಟಾಪ್ ಹಾಕಲ್ಲ, ಡೈರೆಕ್ಟ್ ಊರಿಗೆ. ನಾನು ಸೋಲೋ ಆಗಿರೋ ಕಾರಣ ನನ್ನ ಫೋಟೋ, ಬೈಕಲ್ಲಿರೋ ಫೋಟೋ ತಗೊಳಕ್ಕಾಗಲ್ಲ. ಅದೊಂದು ಮೈನ್ ರೀಸನ್. ಬ್ಯಾಡ್. ಬೇರೆಯವ್ರ ಹತ್ರ ಅಪ್ರೋಚ್ ಮಾಡೋ ಅಂದರೂ ಜನಗಳೇ ಒಳ್ಳೆ
ಒಳ್ಳೆ ಲೊಕೇಶನ್ ಎಲ್ಲಿ ಬರುತ್ತೆ ಅಲ್ಲಿ ಜನ ಇರಲ್ಲ ಯಾರು. ಈಗ 2 ಕಡೆ ಅದೇ ಆಯಿತು. ಒಳ್ಳೆ ಲೊಕೇಶನ್ ಇತ್ತು, ಬೆಟ್ಟ ಒಳ್ಳೆ ಕಾಣ್ತಿತ್ತು. ಬೈಕ್ ನಿಂತ್ಕೊಂಡು ಒಂದು ಫೋಟೋ ತೆಗೋಣ ಅಂದರೆ ಅಲ್ಲಿ ಯಾರೂ ಇಲ್ಲ ಜನಗಳು. ನಾನು ಟ್ರೈಪಾಡ್ ಇರ್ತಿದ್ರೆ ನಾನು ಆರಾಮದಲ್ಲಿ ಫೋಟೋ ತೆಗಿತಿದ್ದೆ, ಆದರೆ ಟ್ರೈಪಾಡ್ ತರಲಿಲ್ಲ ಈ ಸತಿ. ಇಲ್ಲಾಂದರೆ ಒಳ್ಳೆ ಫೋಟೋ ಒಂದು ಒಳ್ಳೆ ಬರ್ತಿತ್ತು. ಎನಿವೇಸ್ ಇದರಲ್ಲಿ ಖುಷಿ ಪಡೋದು ಅಷ್ಟೇ ಜೀವನ. ಮಡಿಕೇರಿಯಿಂದ ಬಂಟ್ವಾಳ ಬರೋ ರೂಟ್ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಮಧ್ಯದಲ್ಲಿ ರೋಡ್ ಇದೆ, ಆಚೆ ಈಚೆ ಮೌಂಟೇನಲ್ಲೂ ಇದು ದಾರಿ, ಕರ್ವಿ ರೋಡ್ಸ್ ಸೈಕ್ ಗುರು. ಈ ಮಡಿಕೇರಿ ನಂತರ ಯಾವುದು ಘಾಟ್ ಸೆಕ್ಷನ್ ಥರ ಇದೆ ರೂಟ್ ಏನಿದೆ, ರೋಡ್ ಏನಿದೆ ಅದು ಓಕೆ. ಈ ಥರ ಕರ್ವಿ ರೋಡ್ಸ್ ಓಕೆ, ಇಟ್ಸ್ ಗುಡ್. ಬಟ್ ಬಿಫೋರ್ ಮಡಿಕೇರಿ ಮೈಸೂರು ರೋಡಲ್ಲ, ಓ ಗಾಡ್, ಆ ಸರ್ವಿಸ್ ರೋಡ್ ಅಂತೂ ಕೇಳೋದು ಬೇಡ. ಸುಮಾರು ಸ್ಪೀಡ್ ಬ್ರೇಕರ್ಸ್, ಅದರಲ್ಲಂತೂ ಸಿಕ್ಕಾಪಟ್ಟೆ ಸುಸ್ತಾಯಿತು. ಲುಕ್ ಹೌ ಬ್ಯೂಟಿಫುಲ್ ಆರ್ ದಿಸ್ ಮೌಂಟೇನ್ಸ್, ಓ ಗಾಡ್. ಸನ್ಸೆಟ್ಟು ಆಗ್ತಾ ಬಂತು, ಸೈಕ್. ಈ ಥರ ಕರ್ವಿ ರೋಡ್ಸ್ ಎಲ್ಲ ತುಂಬ ಖುಷಿ ಕೊಡುತ್ತೆ. ಅದು ಈ ಬೈಕಲ್ಲೂ ಖುಷಿಯಾಗುತ್ತೆ.